ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅನ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ಟಿಫನ್ ಬಾಕ್ಸ್ಗಳಾಗಿರ್ಬೋದು ಅಥವಾ ದೊಡ್ಡ ಗ್ರೋಸರಿ ಸ್ಟೋರ್ ಮಾಡುವಂತ ಬಾಕ್ಸ್ ಗಳನ್ನ ನಾವು ಹಾಗೇನೆ ಇಟ್ಬಿಟ್ರೆ ಏನಾಗುತ್ತೆ, ಅದರ ಕ್ಯಾಪ್ ಓಪನ್ ಮಾಡೋದಕ್ಕೆ ಬರ್ತಾ ಇರಲ್ಲ. ಒಂದೊಂದ್ಸರಿ ಸೀಳೋ ಚಾನ್ಸಸ್ ಇರುತ್ತೆ ಈ ಒಂದು ಬಾಕ್ಸ್ ಗಳು. ಸೊ ಕ್ಯಾಪ್ ಓಪನ್ ಮಾಡೋದಕ್ಕೂ ಬರಲ್ಲ, ಹಾಕೋದಕ್ಕೂ ಬರಲ್ಲ. ಸೊ ಆ ರೀತಿ ಆಗ್ಬಾರ್ದು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಇದನ್ನ ಕ್ಲೀನ್ ಮಾಡಿದ ತಕ್ಷಣ ಇದರ ಸುತ್ತಲೂ ಒಂದ್ ಸ್ವಲ್ಪ ವ್ಯಾಸ್ಲೀನ್ ಅನ್ನ ಅಪ್ಲೈ ಮಾಡಿ ಇಡೋದ್ರಿಂದ ಈ ಒಂದು ಸ್ಟೀಲ್ ಬಾಕ್ಸ್ ಯಾವುದೇ ರೀತಿ ಜಂಗ್ ಹಿಡಿದು ಈ ಒಂದು ಬಾಕ್ಸ್ ಸೀಳಿ ಹೋಗೋದಿಲ್ಲ. ಹಾಗೇನೆ ಕ್ಯಾಪ್ ಕೂಡ ಅಷ್ಟೇ ತುಂಬಾನೇ ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದು, ಮತ್ತೆ ನೀವು ಕ್ಯಾಪ್ ಅನ್ನ ಹಾಕ್ಬೋದು ಕೂಡ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಈ ರೀತಿ ಹಚ್ಚಿದಾಗೆ ಔಟ್ ಸೈಡ್ ಮಾತ್ರ ಹಚ್ಕೊಳ್ಳಿ. ಈ ರೀತಿ ನೀವು ವ್ಯಾಸ್ಲೈನ್ ಅನ್ನು ಅಪ್ಲೈ ಮಾಡಿ ಇಡೋದ್ರಿಂದ ಈ ಒಂದು ಬಾಕ್ಸ್ಗೆ ಯಾವುದೇ ರೀತಿಯ ಸೀಳಿ ಕೂಡ ಹೋಗೋದಿಲ್ಲ, ಮತ್ತೆ ಹಾಗೇನೆ ಇದು ಜಂಗ್ ಎಲ್ಲ ಬರೋದಿಲ್ಲ, ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆ? ನೆಕ್ಸ್ಟ್ ಟಿಪ್ ಬಂದು, ಈ ರೀತಿ ಸಮ್ಮರ್ಗಳಲ್ಲಿ ನಿಂಬೆಹಣ್ಣು ಸಿಗೋದೇ ಕಷ್ಟ. ಸೊ ನಾವು ಒಂದೊಂದ್ಸರಿ ಮಾರ್ಕೆಟಿಂದ ಜಾಸ್ತಿ ನಿಂಬೆಹಣ್ಣು ತಂದಾಗ ಇದನ್ನ ಯಾವ ರೀತಿ ಸ್ಟೋರ್ ಮಾಡೋದಂತ, ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಟ್ರೂ ಈ ಒಂದು ನಿಂಬೆಹಣ್ಣು ಕೊಳ್ತೋದಾಗಿ ಕೆಟ್ಟೋಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಈ ಒಂದು ನಿಂಬೆಹಣ್ಣಿಗೆ ಸ್ವಲ್ಪ ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ನ ಅಪ್ಲೈ ಮಾಡಿ ನಂತರ ನೀವು ಈ ರೀತಿ ಒಂದು ಕವರ್ನಲ್ಲಿ, ಅಂದರೆ ಪೇಪರ್ ಕವರ್ನಲ್ಲಿ ಈ ರೀತಿ ನೀವು ಪ್ಯಾಕ್ ಮಾಡಿಬಿಟ್ಟು ಇದು ಗಾಳಿ ಹೋಗ್ಲಾರ ಥರ ನೀಟಾಗಿ ಈ ರೀತಿ ಕವರ್ ಮಾಡಿ ಇಡೋದು. ಈ ನಿಂಬೆ ಹಣ್ಣು ತುಂಬಾ ದಿನ ಬಾಳಿಕೆ ಬರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಫ್ರಿಜ್ಗಳನ್ನು ನಾವು ಎಷ್ಟು ಕ್ಲೀನ್ ಮಾಡಿದ್ರು ಡೋರ್ಗಳ ಸಂದಿಗಳಲ್ಲಿ ಈ ರೀತಿ ಕಲೆಗಳು ಹಾಗೇನೆ ಉಳ್ಕೊಂಡ್ಬಿಡುತ್ತೆ. ಸೊ ಅವಾಗ ಇದನ್ನ ಯಾವ ರೀತಿ ಕ್ಲೀನ್ ಮಾಡ್ಸ್ಗಳನ್ನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಆ ಒಂದು ಹಳೆ ಸಾಕ್ಸ್ ಇಂದಾನೆ ನೀವು ಈ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ಸಾಕ್ಸ್ ಒಳಗೆ ನಾನು ಇಲ್ಲಿ ಒಂದು ಬಾಚಣಿಕೆಯನ್ನ ಇಟ್ಟು ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀವು ಎಲ್ಲ ಕಿಟಕಿಯಲ್ಲಿ ಆಗಿರ್ಬೋದು ಅಥವಾ ಈ ರೀತಿ ಫ್ರಿಜ್ ಡೋರ್ಗಳ ಸಂದಿಗಳಲ್ಲಿ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಒಂದು ಜಸ್ಟ್ 2 ಮಿನಿಟ್ಸ್ ಅಲ್ಲಿನೇ ನೀಟಾಗಿ ಹೋಗ್ಬಿಡುತ್ತೆ. ನಾವು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಫ್ರಿಜ್ ಡೋರ್ ಅನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈ ಡೋರ್ ಚೆನ್ನಾಗಿ ಕ್ಲೋಸ್ ಆದ್ರೇನೆ ಕೂಲಿಂಗ್ ಜಾಸ್ತಿ ಹೊತ್ತಿರುತ್ತೆ. ಸಮ್ಮರ್ ಅಲ್ಲಿ ಫ್ರಿಜ್ ಜಾಸ್ತಿ ಓಪನ್ ಮಾಡೋದ್ರಿಂದ ಅಷ್ಟೊಂದು ಬೇಗ ಕೂಲ್ ಆಗ್ತಾ ಇರಲ್ಲ. ಸೊ ಈ ರೀತಿ ನೀವು ಡೋರ್ ಕವರ್ ಗಳನ್ನ ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಅದರಿಂದನೇ ಡೋರ್ ನೀಟಾಗಿ ಮುಚ್ಕೊಳ್ಳೋದಿಲ್ಲ. ಅವಾಗ ಹೇರ್ ಎಲ್ಲ ಔಟ್ ಸೈಡ್ ಹೋಗಿ ನಾವು ಫ್ರಿಜ್ ಅಲ್ಲಿ ಇಡುವಂತ ಐಟಮ್ಸ್ ಗಳೆಲ್ಲ ಕೂಲ್ ಆಗದೇನೆ ಕೆಟ್ಟೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಫ್ರಿಜ್ ಸೇಫ್ ಆಗಿ ಚೆನ್ನಾಗಿರುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಶೈನಿಂಗ್ ಹಾಗೂ ಹರಳಿರುವಂತಹ ಬಳೆಗಳನ್ನು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವ್ರನ್ನ ನಾವು ಸೇಫ್ ಆಗಿ ನೋಡ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಇದನ್ನ ನಾವು ಯಾವ ರೀತಿ ಸೇಫ್ ಆಗಿ ಇಟ್ಕೊಳ್ಳೋದಂತಂದ್ರೆ, ಮನೆಯಲ್ಲಿರ್ತಕ್ಕಂಥ ಈ ರೀತಿ ಅಗಲವಾಗಿರುವಂಥ ಒಂದು ರಬ್ಬರ್ ಬ್ಯಾಂಡಲ್ಲಿ ಈ ರೀತಿ ನಾವು ಬಳೆಗಳನ್ನು ಇಟ್ಕೊಳ್ಳೋದ್ರಿಂದ ಇದರ ಮೇಲಿರುವಂಥ ಹರಳುಗಳಾಗಿರ್ಬೋದು ಶೈನಿಂಗ್ ಆದರೂ ಹಾಳಾಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಕ್ಯಾರಿ ಮಾಡುವಾಗ ನೀವು ಈ ರೀತಿ ರಬ್ಬರ್ ಬ್ಯಾಂಡಲ್ಲಿ ಇಡೋದ್ರಿಂದ ಇದು ಒಂದಕ್ಕೊಂದು ಟಚ್ ಆಗಿ ಒಡೆಯೋದಿಲ್ಲ. ಸೊ ಸೇಫ್ ಆಗಿರುತ್ತೆ ನಿಮ್ಮ ಬಳೆಗಳು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು ನೀವು. ಈ ರೀತಿ ಬಳೆಗಳನ್ನು ಸಪ್ರೇಟ್ ಆಗಿ ಎಲ್ಲ ಬಾಕ್ಸ್ಗಳಲ್ಲಿ ಸಣ್ಣ ಬಾಕ್ಸ್ಗಳಲ್ಲಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ನೀವು ಒಂದ್ಸರಿ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಕಬ್ಬಿಣದ ಹಂಚುಗಳನ್ನು ನಾವು ಎಷ್ಟು ಕ್ಲೀನ್ ಮಾಡಿದ್ರು ಡೈಲಿ ಯೂಸ್ ಮಾಡೋದ್ರಿಂದ ಈ ಒಂದು ಹಂಚುಗಳು ಬೇಗನೆ ಹಾಳಾಗ್ತಾ ಇರುತ್ತೆ, ಹಾಗೆ ಜಂಗ್ ಹಿಡಿತಾ ಇರುತ್ತೆ. ಸೊ ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಹಂಚು ಮೇಲೆ ಒಂದು ಐಸ್ ಗಡ್ಡೆನ ಇಡೋದ್ರಿಂದ ನೀವು ಈ ಒಂದು ಹಂಚನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದು ಕಲೆ ಎಲ್ಲನೂ ಬಿಡ್ತಾ ಇರುತ್ತೆ, ಬ್ಲ್ಯಾಕ್ ಎಲ್ಲ. ಸೊ ಆವಾಗ ನೀವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಕಬ್ಬಿಣದ ಹಂಚು ಸೇಫ್ ಆಗಿರುತ್ತೆ. ಹಾಗೆಯೇ ನೀವು ಇದನ್ನು ಜಂಗ್ ಹಿಡಿಯೋದ್ರಿಂದ ಅವಾಯ್ಡ್ ಮಾಡ್ಬೋದು. ಅದು ಯಾವುದು ಟಿಪ್ಸ್ ಅಂತೇಳಿ ತಿಳಿಸ್ತೀನಿ. ಇದ್ರೆ ಇವಾಗ ನಾನು ಹಂಚು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಮೊದಲಿಗೆ ಹರಳುಪ್ಪನ್ನ ಹಾಕಬೇಕು. ನಂತರ ಐಸ್ ಗಡ್ಡೆನ ಇಟ್ಟು ಈ ರೀತಿ ಎಲ್ಲಾ ಕಡೆನೂ ಉಪ್ಪು ಮತ್ತೆ ನೀರು ಚೆನ್ನಾಗಿ ಕುದಿಯೋ ಹಾಗೆ ಕುದಿಸ್ಕೊಳ್ಬೇಕು. ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಹಾಕಿ ಕುದಿಸ್ಕೊಂಡ್ರೆ ಅದು ಹಂಚಿನಲ್ಲಿರುವಂತಹ ಬ್ಲ್ಯಾಕ್ ಅಂಶ ಏನೆಲ್ಲ ಇರುತ್ತಲ್ವಾ ಅದೆಲ್ಲ ನೀಟಾಗಿ ನೀರಲ್ಲೇ ಬಿಟ್ಕೊಳ್ಳುತ್ತೆ. ಆ ನಂತರ ನೀವು ಸ್ವಲ್ಪ ಸ್ಟವ್ ಆಫ್ ಮಾಡಿ ತಣ್ಣಗಾದ ನಂತರ ಒಂದು ಸ್ಕ್ರಬ್ಬರ್ನಿಂದ ನೀಟಾಗಿ ವಾಶ್ ಮಾಡಿಕೊಂಡು ತಗೊಳ್ಬೇಕು. ಆ ನಂತರ ಲಾಸ್ಟ್ ಅಲ್ಲಿ ಇದನ್ನ ಬರ್ಸಿ ಇದ್ರ ಮೇಲ್ಗಡೆ ಮನೆಯಲ್ಲಿ ಯೂಸ್ ಮಾಡುವಂತ ಒಂದ್ ಸ್ವಲ್ಪ ಕುಕಿಂಗ್ ಆಯಿಲ್ ಅನ್ನ ಅಪ್ಲೈ ಮಾಡಿ ಇಡೋದ್ರಿಂದ ಈ ಒಂದು ಹಂಚು ತುಕ್ಕು ಹಿಡಿಯೋದಿಲ್ಲ, ಅಂದ್ರೆ ಜಂಗ್ ಹಿಡಿಯೋದಿಲ್ಲ, ಓಕೆನಾ?
ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.